ಹೆಂಗದಿರಿ ದೊಡ್ಡ ಮಂದಿ ರಾಗಿ ಮುದ್ದೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ ರಾಗಿ ಮುದ್ದೆ ಮಾಡಿದ್ವಿ. ಬಟ್ ನಮ್ಮ ಗಂಟಲ್ದಾಗ ಅದು ಇಳಿಯಂಗಿಲ್ಲ ಬೇಗ. ಸೊ ರಾಗಿ ಮುದ್ದೆ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡೋದು ಹೆಂಗೆ ಬರೀ ನೋಡೋಣ. ರಾಗಿ ಮುದ್ದೆಗೆ ಈಗ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು, ಅಥವಾ ನೀವು ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ರಾಗಿ ಮುದ್ದೆ ಭಾಳ ಜಿಗಿಯಾಗಿರ್ತೈತಿ, ಅಂದ್ರೆ ಗಟ್ಟಿಯಾಗಿರ್ತೈತಿ. ಸೊ ನಾವು ಜೋಳದ ಹಿಟ್ಟು ಯೂಸ್ ಮಾಡಿದ್ರೂ ಬರ್ತೈತಿ. ಅದನ್ನು ಮಾಡಿಟ್ಟು ಆಮೇಲೆ ಈ ಥರ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ರೊಟ್ಟಿ ಲಟ್ಟಿಸೋನು. ಈಸಿಯಾಗಿ ಬರ್ತೈತಿ. ರಾಗಿ ರೊಟ್ಟಿನೂ ಸೇಮ್ ಜೋಳದ ರೊಟ್ಟಿ ಮಾಡ್ದಂಗನ ಇರ್ತೈತಿ. ಹಿಂಗೆ ಲಟ್ಟಿಸಿ ಆಮೇಲೆ ಸೇಮ್ ಜೋಳದ ರೊಟ್ಟಿ ಹೆಂಗೆ ಬೇಯಿಸ್ತೇವಲ್ಲ ಹಂಗೆ ಬೇಯಿಸೋದು. ರಾಗಿ ರೊಟ್ಟಿ ಸ್ವಲ್ಪ ಬಿರುಸಾಗ್ತಾವೆ ಜೋಳದ ರೊಟ್ಟಿಗಿಂತ, ಬಟ್ ಪರವಾಗಿಲ್ಲ, ಭಾಳ ಟೇಸ್ಟ್ ಕೊಡ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬರೀ ಬಿಳಿ ರೊಟ್ಟಿ ತಿಂದು ಬೇಸರ ಆದವ್ರಿಗೆ ಈ ಥರ ಕಪ್ಪನ ರೊಟ್ಟಿ ತಿನ್ನೋಕೆ ಮಜಾ ಬರ್ತೈತಿ. ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ವಿ, ಮಸ್ತ್ ಇತ್ತು. ಮಾಡ್ರಿ ನೋಡ್ರಿ, ಮಜಾ ಮಾಡ್ರಿ.